400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ತಮಗೂ ತಿಳಿದಿದೆ, ಇತ್ತೀಚೆಗೆ ಒಂದು ಆಡಿಯೋ ಲೀಕ್ ಕೂಡ ಆಗಿದೆ. ಯಾವ ರೀತಿ ಕೆಲವು ದಲ್ಲಾಳಿಗಳು, ಬ್ರೋಕರ್ಸ್ KPSC ಜೊತೆಯಲ್ಲಿ ಸದಸ್ಯಗಳ ಜೊತೆ ಸೇರಿಕೊಂಡು ಅಥವಾ ವ್ಯವಸ್ಥೆ ಜೊತೆಯಲ್ಲಿ ಸೇರಿಕೊಂಡು ಪರೀಕ್ಷೆನ ಬರೆದು ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಪರೀಕ್ಷಾರ್ಥಿಗಳನ್ನು ನೇರವಾಗಿ ಸಂಪರ್ಕ ಮಾಡಿ, ನಿಮಗೆ ಇಷ್ಟು ಮಾರ್ಕ್ಸ್ಗಳು ಬಂದಿದ್ದಾವೆ, ಇದು ಸಹಕಾರ ಕೊಟ್ಟರೆ 80 ಲಕ್ಷ ಹಣ ಕೊಟ್ಟರೆ ನಿಮಗಿಷ್ಟು ಮಾರ್ಕ್ಸನ್ನು ನಾವು ಮತ್ತೆ ಹಾಕಿಸ್ತೇವೆ ಇಂಟರ್ವ್ಯೂನಲ್ಲಿ, ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ವಿಚಾರವಾಗಿ ವಿದ್ಯಾರ್ಥಿಗಳು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಹೋದರೆ ಮಧ್ಯರಾತ್ರಿ 3 ಗಂಟೆಗೆ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದ್ದಾರೆ. ಅಂದರೆ ಸರ್ಕಾರಕ್ಕೂ ಕೂಡ, ಅಂದರೆ ಪೊಲೀಸ್ ಇಲಾಖೆಗೂ ಕೂಡ ಕಂಪ್ಲೇಂಟನ್ನು ದಾಖಲು ಮಾಡ್ಕೋಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೇ ದಾಖಲು ಮಾಡೋದಕ್ಕೆ ತಯಾರಿರಲಿಲ್ಲ ಅಂತ ಹೇಳಿದ್ರೆ, ಮೀನಾಮೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಅವರು ಕೂಡ ಬಂದಿದ್ದರು, ತಮ್ಮ ಅಹವಾಲನ್ನು ನೀಡಿದ್ದಾರೆ. ನಾನು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಪ್ರಮುಖರ ಜೊತೆಲೂ ಕೂಡ ಚರ್ಚೆ ಮಾಡಿ, KPSC ಅಂತ ಹೇಳಿದ್ರೆ ಲಕ್ಷಾಂತರ ಯುವಕರ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ KPSC ಕುಲಗೆಟ್ಟು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ರಾಜ್ಯ ಸರ್ಕಾರ ಸುಧಾರಣೆ ತರಬೇಕು ಅಂತ ಹೇಳಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಕೈ ಚೆಲ್ಲಿ ಕೂತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದರ ಮಧ್ಯೆ ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಏನು ಆಗ್ತಾ ಇದೆ. KPSC ವಿಶ್ವಾಸಾರ್ಹತೆಯೇ ಇವತ್ತು ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಯಾವ ರೀತಿ ಈ ಯುವಕರಿಗೆ ಪ್ರಾಮಾಣಿಕವಾಗಿ ಉತ್ತೀರ್ಣ ಆಗಿದ್ದರೂ ಕೂಡ ಯಾರಿಗೆ ಕೆಲವು ತೊಂದರೆ ಆಗಿದೆ, ಇದನ್ನು ಹೇಗೆ ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಹೋರಾಟ ನಾವು ಕೂಡ ಬೆಂಬಲ ಕೊಡೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಸರ್, ಕಾಂಗ್ರೆಸ್ ನೀಟ್ ವಿಚಾರದಲ್ಲಿ ಪ್ರತಿಭಟನೆ ಬೆಂಬಲ ಕೊಡುತ್ತೆ, ಇಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಇಲ್ಲಿ ಈ ರೀತಿಯ ಹಗರಣಗಳಾಗಿದೆ. ಇಲ್ಲ, ನಾವು ಕೂಡ ನಮ್ಮ ಕಡೆಯಿಂದ ಕೂಡ ತಪ್ಪಾಗಿದೆ, ನಾನು ನೇರವಾಗಿ ಹೇಳ್ತೇನೆ. ಯಾಕೆಂದರೆ ಬೇರೆ ಬೇರೆ ವಿಚಾರಗಳು ದಿನನಿತ್ಯ ಒಂದೊಂದು ವಿಚಾರಗಳು ಬರ್ತಾ ಇದ್ದಾವೆ. ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನಾನು ಈಗ ಒಂದು ಅರ್ಧ ಗಂಟೆ ಕಾಲ ಚರ್ಚೆ ಮಾಡಿದ್ದೇನೆ. ಖಂಡಿತ ಇದನ್ನು ಗಮನ ಹರಿಸ್ತೇವೆ ನಾವು. ಸರ್, CT ರವಿ ಅವರ ನಿವಾಸಕ್ಕೆ ಪೊಲೀಸರು ಹೋಗಿದ್ರು. ಅವರು ಮೊನ್ನೆ ಒಂದು ಕೊಟ್ಟಂಥ ಹೇಳಿಕೆ, ಮುಲ್ಲಾಗಳ ವಿಚಾರವಾಗಿ ಕೊಟ್ಟಂಥ ಹೇಳಿಕೆ, ಮುಲ್ಲಾಗಳಿಗೂ ನೀಟ್ ವಿದ್ಯಾರ್ಥಿ ಏನು ಸಂಬಂಧ, ವಿಚಾರಣೆಗೆ ಹಾಜರಾಗಬೇಕು ಅಂತಲೇ ಹೇಳಿದ್ದಾರೆ. ನಮ್ಮ ನಾಯಕರಾಗಿರುವಂಥ ಹಿರಿಯ ನಾಯಕರಾಗಿರುವಂತಹ CT ರವಿ ಅವರ ಹೇಳಿಕೆಯನ್ನು ಆಧರಿಸಿಕೊಂಡು ಪೊಲೀಸರು ಇವತ್ತು ನೋಟಿಸ್ ಕೊಡೋಕ್ಕೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಸಿಕ್ತು. ತತ್ಕ್ಷಣ ನಾನು CT ರವಿ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ಅದಾದ ನಂತರದಲ್ಲಿ DG ಅವರಿಗೆ, ಸಲೀಂ ಅವ್ರಿಗೂ ಕೂಡ ಮಾತನಾಡಿ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಈ ರೀತಿ ಹೇಳಿಕೆಗಳನ್ನು ಆಧರಿಸಿ CT ರವಿ ಅವ್ರನ್ನ ಬಂಧಿಸಿದ್ದೇ ಆದರೆ ನಾಳೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂತ ಹೇಳಿದ್ರೆ ನಾವ್ಯಾರು ಕೂಡ ಜವಾಬ್ದಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರು ಯಾರೋ ಹೇಳ್ತಾರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತೇಳಿ ಅವರ ಒತ್ತಡಕ್ಕೆ ನೀವು ಮಣಿಬಾರ್ದು. ನಮ್ಮದು ಕೂಡ ಕೇಂದ್ರ ಸರ್ಕಾರ ಇದೆ, ಈ ರೀತಿ ದಬ್ಬಾಳಿಕೆನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವುಗಳೇ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ನಾನು DG ಅವ್ರಿಗೂ ಕೂಡ ಮಾತನಾಡಿ ಹೇಳಿದ್ದೇನೆ. ನಾನಿವತ್ತು ಗೃಹ ಸಚಿವರಿಗೆ ಕೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನೋ ಮೊನ್ನೆ ಗೃಹ ಸಚಿವರಾಗಿದ್ದೀರಿ, ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಏನು ಕಿತ್ಕೊಳ್ಳೋಕ್ಕಾಯ್ತು ನಿಮ್ಮ ಸರ್ಕಾರ? ಹಾಗಾದ್ರೆ ಏನು ಕಿತ್ಕೊಂಡ್ರಿ ಇವತ್ತು?
ಇವತ್ತು ಬಿ ಜೆ ಪಿ ನಾಯಕರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ನೀವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಎದುರಿಸಬೇಕಾಗ್ತದೆ. ನನ್ನನ್ನು ಕೂಡ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. ಯಾರೋ ಬಂದು ಕಂಪ್ಲೇಂಟ್ ಕೊಡಲಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಒಬ್ಬ ಗೃಹ ಸಚಿವರಾಗಿ ಹೇಳ್ತಕ್ಕಂಥ ಮಾತಾ ಇದಾಗಾದ್ರೆ, ಹಾಗಾಗಿ ನಾನು ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಈಗಾಗಲೇ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ. ಕೈ ಮೀರಿ ಹೋಗೋಕ್ಕೂ ಮುಂಚೆನೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಇವರು ಪ್ರಿಯಾಂಕರ್ಗೆ ಪ್ರಶ್ನೆ ಇಟ್ಟಿದ್ದಾರೆ. KPSC ಹಗರಣ ಆಯ್ತಲ್ಲ, ಅದೆಲ್ಲ BJP ನಾಮಿನಿ ಮಾಡಿದ್ದವ್ರನ್ನ, ಮತ್ತು ಅವ್ರಿಗೆ ಕಾನೂನು ನೆರವು ಕೊಟ್ಟವರು BJPಗರು. ಅದೇ ರೀತಿಯಾಗಿ ಈಗ ಎಲ್ಲ ಆಗ್ತಿರೋದು BJP ಕಾಲದ ಇದ್ದಾಗಲೇ ಅದೆಲ್ಲ ಆಗ್ತಿರೋದು. ಉಡಾಫೆ ಮಾತುಗಳನ್ನ ಬದಿಗಿಟ್ಟು BJP ಅವಧಿಯಲ್ಲಿ ನೇಮಕಾತಿ ಆಗಿರ್ಬೋದು, KPSC ಮೆಂಬರ್ಸ್ ಅಪಾಯಿಂಟ್ ಆಗಿರ್ಬೋದು, ಯಾರದೇ ಪೀರಿಯಡಲ್ಲಿ ಅಪಾಯಿಂಟ್ ಆಗಿರಲಿ, ಹಗರಣ ಮಾಡಿ ಅಂತ ಯಾರಿಗೂ ಹೇಳೋರಿದಿಲ್ಲ, ಹೇಳಿದಕ್ಕೆ ಸಾಧ್ಯ ಇಲ್ಲ. ಯುವಕರ ಬದುಕಿನ ಜೊತೆ ಚೆಲ್ಲಾಟ ಆಡಿ ಅಂತ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. BJP ನಮ್ಮ ಸರ್ಕಾರದ ಇದ್ದಾಗ ಅವ್ರ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಕಾಂಗ್ರೆಸ್ ಅವಧಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಯಾರದೇ ಅವಧಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ ಇದ್ರ ಬಗ್ಗೆ ಸರಿಯಾದ ರೀತಿ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಶಿಕ್ಷಣ ಕೂಡ ಆಗಬೇಕು. ಯಾಕಂದರೆ ಕುಲ್ಲ ಅವನು ಬ್ರೋಕರ್ ಮಾತನಾಡ್ತಾನೆ ಅಂತ ಹೇಳಿದ್ರೆ ಇದು ಖಂಡಿತ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಳ್ಬೇಕು. ನಾಡಿದ್ದು ಬುಧವಾರ, ಸೋಮವಾರ, ಮಂಗಳವಾರ ಹೋರಾಟಕ್ಕೆ ಇಳಿತಾರೆ ಅಂತ ಹೇಳಿದರೆ ನಾನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ.